ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಈಗ ನಾವು ಕುದುರೆಮುಖ ಭಾಗದ SK ಬಾರ್ಡರ್ ಅಂದ್ರೆ ನಮ್ಮ ಕ್ಷೇತ್ರ ಉಡುಪಿ ಕ್ಷೇತ್ರ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಬಾರ್ಡರ್ ನಲ್ಲಿ ಇದೀವಿ. ಈಗ ನಾವು ಮೂಡಿಗೆರೆ ಕ್ಷೇತ್ರದಿಂದ ಈಗ ನಮ್ಮ ಕಳಸಾ ಟು ಕೊಟ್ಟಿಗೆರ ತನಕ ರಸ್ತೆ ಕೂಡ ಪ್ರಾರಂಭಗೊಂಡಿದೆ, ಅಂದ್ರೆ ಕಾಮಗಾರಿ ನಡೀತಾ ಇದೆ. ಈಗ ಇಲ್ಲಿ ನಮ್ಮ ಜೊತೆ ಈಗ ಸ್ಥಳೀಯರಿದ್ದಾರೆ. ಬನ್ನಿ ಈಗ ಈ ಕಾಮಗಾರಿ ಬಗ್ಗೆ ಯಾವ ತರ ನಡೀತಾ ಇದೆ ಅಂತ ಹೇಳಿ ನೇರ ಅವ್ರ ಹತ್ರ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಕೆಲಸಗಳಾಗ್ತಿದೆ, ಈಗ ರಸ್ತೆ ಎಲ್ಲ ಸರಿ, ಹೊಂಡ ಗುಂಡಿಗಳೆಲ್ಲ ಬಿದ್ದಿದೆ. ನಮಗೆ ಕೆಲಸ ಆಗ್ತದೆ ಅಂತ ಭಾರಿ ಸಂತೋಷ ಆಯ್ತು. ಚಿಕ್ಕಮಗಳೂರು ಡಿಸ್ಟಿಕ್ಕು ಮತ್ತೆ ಉಡುಪಿ ಡಿಸ್ಟಿಕ್ಕು ಹತ್ರ ಬಾರ್ಡ್ರು, ಎಕ್ಸೆ ಬೋರ್ಡು ಸೆಂಟ್ರಲ್ ಬಾರ್ಡರ್ ಅಲ್ಲಿ ಇದ್ದೇವೆ ನಾವು ಇಲ್ಲಿಗ. ಆ ಬಾರ್ಡರ್ ಅಲ್ಲಿ ನಾವು ಈಗ ಒಂದು 15 ದಿನದಿಂದ ಇದು ಮಾಡ್ತಾ ಇದ್ದು ನೋಡಿ ಬಂದು ಇಲ್ಲಿ ರೋಡ್ ಕೆಲಸ ಆಗುತ್ತಂತ ಚೆನ್ನಾಗಿ ಆಯ್ತು. ಯಾಕಂದ್ರೆ ಎಕ್ಸೆ ಬೋರ್ಡರ್ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಾಗ ನಮ್ಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಆದ್ರೆ ಮುಂದೆ ನಾನು ನಿನ್ನೆ 6 ಗಂಟೆಗೆ ಬಂದು ನೋಡ್ತೇನೆ, ಎಕ್ಸೆಬೋರ್ಡಿನ ಮುಂದೆ ಗಂಗಾಮಲ್ಲ ಹತ್ರ ಹೋಗೋತ್ತಾಗ JCP ಅಲ್ಲಿ ಹೋಗಿದೆ. ಈಗ ನಾನು ಬಂದು ನೋಡ್ತೇನೆ ಕುದುರೆಮುಖದಲ್ಲಿ ಉಂಟು. ಯಾಕಂತ ಹೇಳಿದ್ರೆ ಒಂದು ಕ್ಲೀನ್ ಆಗಿ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಒಂದು 65 ಕಿಲೋಮೀಟರ್, ಈಗ ಒಂದು 35 ಕಿಲೋಮೀಟರ್ ಇರೋದು ರೋಡು. ಕೊಟ್ಟಿಗೆರಿಂದ ಇಲ್ಲಿಗೆ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ, ಏನೋ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಟೆಂಡರ್ ಆಗಿರ್ಬೋದು, ಒಂದು 65 ಕೋಟಿ ಬಜೆಟ್ ಅಂತ ನೀವು ನಮಗೆ ಗೊತ್ತಿದ್ದು ಮಾಹಿತಿ ಪ್ರಕಾರ ನಾವು ಹೇಳಿದ್ವಿ. ಯಾವುದು ಮಾಹಿತಿ ಕೇಂದ್ರದಲ್ಲೇ ಯಾವುದು ಇದರಲ್ಲಿ ನಾವು ಏನ್ ಮಾಡಿಲ್ಲ. ಆದ್ರೆ ಒಂದು ಕೆಲಸ ವರ್ಕಿಂಗ್ ಮಾಡೋದಾಗ ಇಲ್ಲ PWD ಇಂಜಿನಿಯರ್ ಆದ್ರೂ ಇರಬೇಕು, ಇಲ್ಲ ಕಾಂಟ್ರಾಕ್ಟರ್ ಇರಬೇಕು. ಇಲ್ಲಿ ನೋಡೋದಾಗ JCP ಮಾತ್ರ 3 ಕೆಲಸ ಮಾಡ್ತಾ ಇದೆ. ಮಾಡ್ಲಿ, ಅವರಿಗೆ ಕರೆಕ್ಟ್ ಮಾಹಿತಿ ಕೊಡ್ಬೇಕು. ನೋಡಿ, ಈ ತರ ಚಿರಂಡಿ ಕ್ಲೀನ್ ಮಾಡಿ, ಈ ತರ ಮಾಡಿ. ಆದ್ರೆ ನಾವೀಗ ನೋಡೋ ಪ್ರಕಾರ ನಿನ್ನೆ ಹಲ್ಮನಗುಂಡಿಯಲ್ಲಿ ಇದ್ದಿದ್ದು JCP ಈಗ 56 ಹತ್ರ 3 JCP ಬಂದು. ಈಗ ನಾವು ಎಲ್ಲ ರೋಡಲ್ಲಿ ನೋಡ್ತಾ ಅಬ್ಸರ್ವ್ ಮಾಡ್ತಾ ಬಂದು, ಯಾರು ಬೇಕಾ, ಯಾವ ಅಧಿಕಾರಿ ಆಗ್ಲಿ, ಯಾವ ಜನಪ್ರತಿನಿಧಿ ಆಗ್ಲಿ, ಒಂದು ಅಧ್ಯಕ್ಷರಾಗ್ಲಿ, ಯಾರೇ ಬಂದು ನೋಡ್ಲಿ, ನಮಗೆ ಬೇಜಾರಿಲ್ಲ. ಯಾಕಂದ್ರೆ ಯಾರಿಗೂ ನಾವು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕ ಆಸ್ಪತ್ರೆ ಇದಕ್ಕೆ ಸಲಾಗಿ ನಾವು ಇದು ಮಾಡ್ತಾ ಇರೋದು. ಕಳಸದಲ್ಲಿ ನಮ್ಗೆ ಏನೇ ಇದಾದ್ರೂ ನಾವು ಕಾರ್ಕಳ, ಮಂಗಳೂರು, ಎಜುಕೇಶನ್ ಇಂದ ಹಿಡಿದು ಆಸ್ಪತ್ರೆಯಿಂದ ಹಿಡಿದು ಸಣ್ಣ ಪುಟ್ಟ ಕೆಲಸಕ್ಕೆ ಸಮೇತ ಇದಕ್ಕೋಗ್ಬೇಕು. ಯಾಕಂದ್ರೆ ಈ ರೋಡ್ ನೋಡಿದ್ರೆ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇದ್ದಿದ್ರಲ್ಲಿ 3rd ಕ್ಲಾಸ್ ರೋಡ್ ಇದು. ಯಾಕಂತ ಹೇಳಿದ್ರೆ ಈಗ 2-3 ಸರ್ತಿ ಟೆಂಡರ್ ಆದಾಗೂ ನಮ್ಗೆ ಇದೇ ಪ್ರಾಬ್ಲಮ್ ಬಂದಿದ್ದು. ನ್ಯೂಸ್ ನಾವು ಯಾರ ಮೇಲೆ ಇದ್ ಮಾಡಿ ಕೊಡ್ಬೇಕು ಇದಕ್ಕಂತಲ್ಲ, ಆದ್ರೆ ಬಂದು ಅಧಿಕಾರಿಗಳು ಬಂದು ಒಳ್ಳೆ ನೋಡ್ಲಿ, ಕೆಲಸ ಮಾಡಿಸ್ಲಿ, ಊರು ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಊರು ಅಭಿವೃದ್ಧಿ ಆದ್ರೆ ಮಾತ್ರ ಜನಪ್ರತಿನಿಧಿಗೆ ನೆಕ್ಸ್ಟ್ ಬಂದಾಗ ನಮಗೆ ಅವರಿಗೆ ಓಟ್ ಹಾಕುವ ಇದು ಮಾಡುವ ಅಂತೇಳಿ. ಎಲ್ಲ MLA ಬರ್ತಾರೆ, ಎಲ್ಲ ಅಧಿಕಾರಿ ಬರ್ತಾರೆ, ಒಂದು ಸ್ಪೀಚ್ ಮಾಡ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ. ಕರೆಕ್ಟ್, ನಾವು ಓಟ್ ಹಾಕಿದ್ದೇವೆ, ನಾವು ಯಾವ ಪಕ್ಷನ ದೂರ್ತಾ ಇಲ್ಲ. ಇದಕ್ಕೆ ಪಕ್ಷ ರಾಜಕಾರಣ ಬೇಡ, ಯಾವುದೇ ಪಕ್ಷ ಇದು ಬೇಡ. ಸಾರ್ವಜನಿಕ ರೋಡ್ ಅವರು ಪ್ರತಿಯೊಂದು ಅಧಿಕಾರಿ ಓಡಾಡ್ತಾರೆ, BJP ಅವರು ಓಡಾಡ್ತಾರೆ, ಕಾಂಗ್ರೆಸ್ ಅವರು ಓಡಾಡ್ತಾರೆ, ದಳದವರು ಓಡಾಡ್ತಾರೆ. ಆದ್ರೆ ಈ ರೋಡ್ ನೋಡಿದ್ರೆ ಅವರಿಗೂ ಸ್ವಲ್ಪ ಕಣಿಕರ ಬರಲ್ವಾ? ನಮ್ಮ ಮನೆ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಯಾವ ತರ ಕಟ್ತೀವಿ, ಒಂದು ಬಿಲ್ಡಿಂಗ್ ಕ್ಲೀನ್ ಆಗಿರ್ಬೇಕಂತ ಕಟ್ತೀವಿ. ಆ ಬಿಲ್ಡಿಂಗ್ ಅರ್ಧಂಬರ್ಧ ಮಾಡಿದ್ರೆ ನಾವು ದುಡ್ಡು ಕೊಡ್ತೀವಿ ಅವರಿಗೆ. ಒಂದು ಇಂಜಿನಿಯರ್ ಆಗ್ಲಿ, ಯಾವುದೇ ಒಂದು ಪ್ಲಾನಿಂಗ್ ಮಾಡೋದಾಗ ಆ ಪ್ಲಾನಿಂಗ್ ಪ್ರಕಾರನೇ ಅಲ್ವಾ ನಾವು ದುಡ್ಡು ಕೊಡೋದು. ಇದು ನೋಡಿದ್ರೆ ಈ ತರ ಅವ್ಯವಸ್ಥೆ ಕೆಲಸ ಅಂತ ಹೇಳಿದ್ರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಇದು ಎಕ್ಸೆ ಬೋರ್ಡ್ ಬಾರ್ಡರ್ ಇದೆ. ಈ ಬಾರ್ಡರ್ ಅಲ್ಲಿ ನೋಡಿ ಒಂದ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ನಮಗೆ ಖುಷಿ ಆಯ್ತು. ನಮಗೆ ಯಾರೋ ಒಂದು ಮಾಹಿತಿ ಹೇಳಿದ್ರು, ನನಗೆ ಖುದ್ದಾಗಿ ಗೊತ್ತಿಲ್ಲ, ಯಾರೋ DF ಅಲ್ಲ ಫಾರೆಸ್ಟ್ ಯಾರೋ ಹೇಳಿದ್ರಂತೆ, ಇದು ಮೇಲೆ ಮುಟ್ಟಬೇಡಿ, ನೀವು ಕೆಳಗೆ ಮಾತ್ರ ಚಿರಂಡಿ ಕ್ಲೀನ್ ಮಾಡ್ಕೊಂಡು. ಆದ್ರೆ ಒಂದು ಕಡೆ ನೀಟಾಗಿ ಒಂದು ನೀರು ಹೋಗುವಂತ ಚಿರಂಡಿ ಕ್ಲೀನ್ ಮಾಡಿದಾರ. ಒಂದು ನೋಡ್ಲಿ, ಅಧಿಕಾರಿಗಳು ಬಂದು PWD ಇಂಜಿನಿಯರ್ ಬಂದು ನೋಡ್ಲಿ. ಯಾಕಂತ ಹೇಳಿದ್ರೆ ನಮ್ಮ ಮನೆ ಕೆಲಸ ಅಲ್ಲ ಇದು, ಸಾರ್ವಜನಿಕ ಕೆಲಸ. ಯಾರ ಮನೆಗೋಸ್ಕರ ಮಾಡ್ತಾ ಇಲ್ಲ ಇದು. ಸಾರ್ವಜನಿಕ ದುಡ್ಡು, ಸಾರ್ವಜನಿಕ ಟ್ಯಾಕ್ಸ್ ಎಲ್ಲ, ಪ್ರತಿಯೊಬ್ರು ಟ್ಯಾಕ್ಸ್ ಕಟ್ಟದೆ ಗಾಡಿ ಓಡಿಸೋದು. ಯಾರು ಟ್ಯಾಕ್ಸ್ ಕಟ್ಟದೆ ಗಾಡಿ ಓಡಿಸ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಒಂದು ಡ್ರೈವರು 50 ಪ್ಯಾಸೆಂಜರ್ ಹಿಡ್ಕೊಂಡು ಹೋಗ್ತಾನೆ, ಯಾವ ಜೀವದಲ್ಲಿ ಅವನು ಹಿಡ್ಕೊಂಡು ಹೋಗ್ಬೇಕು? ಈ ರೋಡ್ ನೋಡಿ, ಈ ರೋಡ್ ನೋಡಿಬಿಟ್ಟು ನೀವು ಇದು ಮಾಡಿ. ಯಾಕಂತ ಹೇಳಿದ್ರೆ ನಮಗೆ ಇನ್ನು ಮುಂದಕ್ಕೆ ಇದು ಸಮಸ್ಯೆ ಬರಬಾರ್ದು. ಇದು ಮುಂದಕ್ಕೆ ಕೆದಕ್ತಾ ಇರಬೇಡಿ. ಯಾಕಂತಂದ್ರೆ ಇದು ಭಾರಿ ಒಳ್ಳೇದು. ನಿಮಗೆ ಆ ಕಳಸೇಶ್ವರ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ರಿ, ಆ ಕಳಸೇಶ್ವರನೇ ನಿಮ್ಗೆ ಬುದ್ಧಿ ಕೊಡ್ಬೇಕು ಕೆಲಸ ಮಾಡ್ಲಿಕ್ಕೆ. ದೇವರು ಎಲ್ಲ ದೇವರು ಇದ್ದಾರೆ, ಅವರು ನಿಮಗೆ ಬುದ್ಧಿ ಕೊಡ್ಬೇಕು. ಇನ್ನು ಅಧಿಕಾರಿಗಳು ಇದು ನಾವು ಹೇಳಿ ಏನು ಪ್ರಯತ್ನ ಇಲ್ಲ. ಯಾಕಂದ್ರೆ ಓಟ್ ಕೇಳ್ತಾರೆ, ಅವ್ರು ಗೆಲ್ತಾರೆ, ಅವ್ರು ಹೋಗಿ ಅವ್ರ ಸೀಟಲ್ಲಿ ಕೂರ್ತಾರೆ. ನಮ್ಮಿನ್ನು ಕೇಳೋರು ಯಾರು ಇಲ್ಲ. ಈಗ ನಿಮಗೆ ಈಗ ಪ್ರವಾಸಿಗರು ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಆ ಬಂದ ಸಂದರ್ಭದಲ್ಲಿ ಪ್ರವಾಸಿಗರುಗಳಿಂದ ಬಂದ ಉತ್ತರ ಏನು ಸರ್? ಅಲ್ಲ, ನನಗೆ 100ಕ್ಕೆ 90% ನನಗೆ ಪರಿಚಯ ಇದ್ದು ಪ್ರವಾಸಿಗರಾಗ್ಲಿ, ಬೇರೆ ಬಂದು ಪ್ರವಾಸಿಗರಾಗ್ಲಿ. ಆದ್ರೆ ಈ ರೋಡ್ ಮಾತ್ರ ಇದ್ದಿದ್ರಲ್ಲಿ ಇದು ಹೋಪ್ಲೆಸ್ ರೋಡ್ ಅಂತ ಹೇಳಿದ್ರೆ ನಮ್ಮ ಮೂಡಿಗೆರೆ ಕ್ಷೇತ್ರ. ಯಾಕಂದ್ರೆ ನಾವು ಎಲ್ಲಿ ಹೋಗ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಬನ್ನಿ, ಎಲ್ಲಾ ಕಡೆ ಹೋಗಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಕಡೆ ಹೋಗಿ ಬೇಡ. ಈಗ ಬಾಳೆನೂರು ಉದಾಹರಣೆ ತಗೊಳ್ಳೋಣ. ಬಾಳೆನೂರು
ಅಷ್ಟು ಪ್ರಾಬ್ಲಮ್ ಇತ್ತು. ಆ ರೋಡ್ ಎಷ್ಟು ಅಗಲ ಮಾಡಿದ್ದಾರೆ. ನಮ್ಮ ಕಳಸ ಕ್ಷೇತ್ರ ಯಾಕೆ ಅಭಿವೃದ್ಧಿ ಆಗಲ್ಲ? ಕಳಸದಲ್ಲಿ ಯಾಕೆ ಇದು ಆಗಲ್ಲ? ಮೂಡಿಗೆರೆ ಸಂಸ್ಥೆ ನಾವು ಪಂಚಾಯತಿ ITA ಗಡಿಗಳು ಎಳ್ನೀರ್ಗ ಹೋಗುತ್ತೆ, ಅಲ್ಲಿ ರೋಡ್ ನೋಡಿ, ಅದು ರೋಡ ಮಾಡಿ 1 ತಿಂಗಳಾಗಿಲ್ಲ, ಒಂದು 6 ವರ್ಷ ಆಗಿಗಿಂತ ಎಲ್ಲ ಹೋಗಿ ಆಗಿದೆ, ಕಿತ್ಕೊಂಡು ಹೋಗಿ ಆಗಿದೆ. ಒಂದು ಪ್ಯಾಚ್ ವರ್ಕ್ ಹಾಕೋದು ಬೇಡ, ಪ್ಯಾಚ್ ವರ್ಕ್ ಹಾಕೋದಕ್ಕೆ ಒಂದು ಡಾಮರ್ ನೀಟಾಗಿ ಆ ರೋಡ್ಗೆ ಬಂದು ಕೆಲಸ ಜಲ್ಲಿ ಬಂದಿದ್ದು ಎಲ್ಲಿಗೆ ಹೋಗ್ತಾ ಉಂಟು. ಅದು ನೀವು ಯಾವ್ದಾದ್ರು ಅಧಿಕಾರಿಗಳು ಎಂಕ್ವೈರಿ ಮಾಡಿದ್ರಾ? ಅದು ನೀವು ಎಂಕ್ವೈರಿ ಮಾಡಿ. ಆ ರೋಡ್ಗೆ ಬಂದು ಜಲ್ಲಿ ರೋಡ್ ಗಟ್ಟಲೆ ಅಲ್ಲಿ ರೋಡ್ ಇತ್ತಲ್ಲ, ಅದು ಎಲ್ಲಿ ಹೋಯ್ತು? ಅದು ನೀವು ಪರೀಕ್ಷಣೆ ಮಾಡಿ. ಅದನ್ನ ಮಾಡಿಬಿಟ್ಟು ನಮ್ಮ ಕುದುರೆಮುಖ ಯಕ್ಷಬೋರ್ಡ್ ತನಕ ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಮನೆಗೋಸ್ಕರ ನೀವು ಮಾಡಬೇಡಿ. ನಾನು ಯಾವ ಅಧಿಕಾರಿ ಇಲ್ಲ, ಯಾವ ಮೆಂಬರ್ ಅಲ್ಲ, ಯಾವ ಅಧ್ಯಕ್ಷರು ಇಲ್ಲ, ಯಾವ ಇದಿಲ್ಲ. ನಾನು ಯಾಕಂತ ಹೇಳಿದ್ರೆ ನನ್ನ ತಂದೆ ನನ್ನ ಸಂಸಾರ ಕರ್ಕೊಂಡು ಹೋಗೋದಕ್ಕೆ ನನಗೆ ಅನುಭವ ಆಗಿದೆ. ಈಗಲ್ಲ, 6 ವರ್ಷ, ಒಂದು 10-20 ವರ್ಷ ಹಿಂದೆನೆ. ಮತ್ತೆ ಲಾರಿಯಲ್ಲಿ ಬರ್ತೀನಿ, ನಾನು ಜೀಪಲ್ಲಿ ಬರ್ತೀನಿ, ಯಾವ್ದು ಗಾಡಿ ಸಿಕ್ತು ಬರ್ತೀನಿ. ಅವರೆಲ್ಲ ಒಂದು ಇದು ಮಾಡೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಒಂದು ಬಸ್ಸಿನ ಡ್ರೈವರ್ ಒಂದು ವರ್ಕ್ ಮಾಡ್ತಾನೆ, ಪ್ಯಾಸೆಂಜರ್ ಹಿಡ್ಕೊಂಡ್ ಬರ್ತಾನೆ, ಅವನಿಗೆ ಇಲ್ಲಿ ಬಂದಾಗ ಹೊಂಡ ಯಾವುದು ಚಿರಂಡಿ ಯಾವ್ದು ಅಂತ ಗೊತ್ತಾಗ್ತಲ್ಲ. ಆ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಅದನ್ನೊಂದು ನೀವು ದಯವಿಟ್ಟು ಯಾವುದೇ ಒಂದು ಅಧಿಕಾರಿಗಳು ಇದನ್ನ ಬಂದು ಪರಿಶೀಲನೆ ಮಾಡಿ ಈ ರೋಡ್ ಕೆಲಸ ಒಳ್ಳೇದು ಮಾಡಿ. ಯಾಕಂತ ಹೇಳಿದ್ರೆ ಜನಗಳು ಚೆನ್ನಾಗಿದ್ರೆ ನಿಮಗೆ ಚೆನ್ನಾಗಿ. ಮನೆಯಲ್ಲಿ ನಾವು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅಷ್ಟು ನಿಮಗೆ ತಂದೆ ತಾಯಿನ ನೋಡ್ಕೊಂತಾರೆ. ತಂದೆ ತಾಯಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ತಾರೆ, ತಂದೆ ತಾಯಿ ಅವುಗಳು ಬರುತ್ತೆ. ಯಾಕಂತ ಹೇಳಿದ್ರೆ ಇದು ಅವ್ರ ಮನೆ ದುಡ್ಡಲ್ಲ, ಇವ್ರ ಮನೆ ದುಡ್ಡಲ್ಲ. ಸಾರ್ವಜನಿಕ ಟ್ಯಾಕ್ಸ್ ಕಟ್ಟಿ, ಒಂದು ಇನ್ಸೂರೆನ್ಸ್ ಕಟ್ಟಿ ಗಾಡಿ ಓಡಿಸ್ತಾರೆ. ಆ ಗಾಡಿ ಓಡಿಸೋದಕ್ಕೆ ನಾವು ಆಲೋಚನೆ ಮಾಡ್ಬೇಕು, ಯಾವ ತರ ಓಡಿಸ್ಬೇಕು, ಏನು ಓಡಿಸ್ಬೇಕಂತ. ಯಾರೋ ಬಸ್ ಹಾಕ್ತಾರೆ, ಯಾರೋ ನಾವು ಕೂತ್ಕೊಂಡು ಹೋಗ್ತೀವಿ, ನಾವು 20 ರೂಪಾಯಿ ಕೊಟ್ಟು ಕೊಡ್ಲೆ ನಮ್ದೇ ಬಸ್ ಅಂತ ಹೇಳೋದಲ್ಲ. ಅವ್ನು ಯಾವ ತರ ಓಡಿಸ್ತಾನೆ ಅಂತ ಅದು ಫಸ್ಟ್ ಪರಿಶೀಲನೆ ಮಾಡಿ. ಯಾಕಂದ್ರೆ ಒಂದು ರಿಕ್ಷಾದವನಾಗ್ಲಿ, ಒಂದು ಕಾರಿನವನಾಗ್ಲಿ, ಒಂದು ಟ್ಯಾಕ್ಸಿ ಗಾಡಿ ಮಾಡ್ಕೊಂಡು ಹೋದ್ರು ಅವನಿಗೆ ಮುಟ್ಟಿದ್ರೆ, ಈಗ ಮಿನಿಮಮ್ ಅಂದ್ರೆ ಮೊದ್ಲೆಲ್ಲ ಒಂದು 50-100 ರೂಪಾಯಿ ಆಗ್ತಿತ್ತು, ಈಗ 10,000 ರೂಪಾಯಿ 20,000 ರೂಪಾಯಿ ಖರ್ಚು ಬರ್ತಾ ಉಂಟು. ಅದನ್ನೆಲ್ಲ ನೀವು ಆಲೋಚನೆ ಮಾಡಿಬಿಟ್ಟು ಎಲ್ಲ ಇದು ಮಾಡಿ ನಮಗೆ ಕುದುರೆ ಕಳಸದಿಂದ ಹಿಡಿದು ಕಳಸೇಶ್ವರ ದೇವಸ್ಥಾನದಿಂದ ಹಿಡಿದು ನಮಗೆ ಯಕ್ಷಬೋರ್ಡರ್ ತನಕ ರೋಡು ಕರೆಕ್ಟ್ ಆಗಿ ಒಂದು ಕೆಲಸ ಮಾಡಿಕೊಡಿ. ಯಾರ ಕಾಂಟ್ರಾಕ್ಟ್ ಹಿಡಿಲಿ ಅವರಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಇದು ಆಗುತ್ತೆ. ಕಾಮಗಾರಿ ಮಾಡಿದ್ದಾರೆ, ಇಂಥ ಅಧಿಕಾರಿಗಳು ಮಾಡಿದ್ದಾರೆ, ಇಂಥ ಇದು ಬಂದು ಎಲ್ಲ ಪ್ರತಿಯೊಂದು ಅಧಿಕಾರಿಗಳು ಬಂದು ಇದು ನೋಡಿ ಕೆಲಸ ಮಾಡಿ. ನನ್ನ ಮಾತು ಮುಗಿಸಿ ನೋಡಿ. ಈ ತರ ಈಗ ಸ್ಟಾರ್ಟಿಂಗ್ ನಮ್ಮ SK ಬಾರ್ಡರ್ ಇಂದ ಅಪ್ ಟು ಕೊಟ್ಟಿಗೆರ ತನಕ ಚರಂಡಿ ಮತ್ತೆ ಆ ಕಡೆ ಈ ಕಡೆ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು ಅಂತ JCP ಅವರಿಗೆ ಹೇಳಿದಾರಂತೆ, ಯಾರು ಕಾಂಟ್ರಾಕ್ಟ್ ಅವರು. ಬಟ್ ಅವ್ರ ಹತ್ರ ಕೇಳಿದ್ರೆ ಇಲ್ಲ, ಅಂದ್ರೆ ನಮ್ಗೆ ಚರಂಡಿ ಮಾಡೋದಂದ್ರೆ ಕೆಲವು ಕಟ್ಟೆಗಳಿದಾವೆ, ಅದು ತೆಗಿಯಕ್ಕಾಗಲ್ಲ. ಬಟ್ ಅದೇ ತರ ಇವರು ಯಾಕೆ ನಿಮ್ಮ ಇನ್ನೊಂದು ಅಂದ್ರೆ ಬಕೆಟ್ ಸಣ್ಣದು ಇರುತ್ತಲ್ವ ಅದನ್ನು ತೆಗಿಬೋದಲ್ಲ ಅದ್ರಲ್ಲಿ ಅಂತ ಹೇಳಿದ್ರೆ, ಇಲ್ಲ ಸರ್ ಅದು ಇದಾಗುತ್ತೆ, ಅದಕ್ಕೆ ಲೇಬರ್ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಈ ಭಾಗದಲ್ಲಿ SK ಬಾರ್ಡರ್ ಬಳಿ ಬಂದಾಗ ಇಲ್ಲಿ ಕನಿಷ್ಠ ಅಂದ್ರೆ 2-3 ಕಿಲೋಮೀಟರ್ ಅಷ್ಟೇ ಅವ್ರು ಚಂದ ಮಾಡಿರೋದಂತೆ. ಚರಂಡಿ ಬಿಡಿ, ಅದು ಮುಟ್ಲೇ ಇಲ್ಲ. ಅವರು ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗಿದ್ದಾರೆ ಇದ್ರ ಬಕೆಟ್ ಅಲ್ಲಿ. ಬಟ್ ಅಲ್ಲಿ ಏನಿಲ್ಲ, ಒಂದು 10-15 ಕಿಲೋಮೀಟರ್ ಹಂಗೆ ಪೆಂಡಿಂಗ್ ಬಿಟ್ಟಿದ್ದಾರೆ. ಯಾವುದೇ ಒಂದು ಜಂಗಲ್ ಕಟ್ಟಿಂಗ್ ಆಗ್ಲಿ, ಒಂದು ಚರಂಡಿ ವ್ಯವಸ್ಥೆ ಆಗ್ಲಿ, ಮಣ್ಣು ಬಿದ್ದಿದೆ, ಯಾವ್ದು ಕ್ಲೀನ್ ಮಾಡಿಲ್ಲ. ಏನು ಅಲ್ಲಿ ಅವರಿಗೆ ಎಷ್ಟು ಚಂದ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ನೀವೇ ನೋಡ್ಬೋದು, ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇಂಥ ಕಾಂಟ್ರಾಕ್ಟ್ ಅವರಿಗೆ ಈ ತರ ಕೆಲಸ ಮಾಡಕ್ಕೆ ಯಾವೊಬ್ಬ ಅಧಿಕಾರಿನೂ ಸರಿಯಾಗಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದಿಲ್ವಾ? ಏನ್ ವ್ಯವಸ್ಥೆ ಅವ್ರದ್ದು? ಅಧಿಕಾರಿಗಳ ಒಂದರ ಬೇಜವಾಬ್ದಾರಿತನ. ಅವ್ರಿಗೆ ಏನ್ ಗೊತ್ತಾ ಅಂದ್ರೆ, ನೀನು ಸ್ಟಾರ್ಟಿಂಗ್ ಎಲ್ಲಿ ಚೆನ್ನಾಗ್ ಮಾಡ್ತೀಯ, ಸ್ಟಾರ್ಟಿಂಗ್ ಸ್ವಲ್ಪ ಚಂದ ಮಾಡು, ಮಧ್ಯದಲ್ಲಿ ಹಂಗೆ ಬಿಡು, ಲಾಸ್ಟ್ ಎಂಡಿಂಗ್ ಸ್ವಲ್ಪ ಚೆನ್ನಾಗ್ ಮಾಡು, ಮತ್ತೆ ಬಿಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಇರೋದು ಅಷ್ಟೇ. ಈ ಕಳಸ ಜನತೆ ಹೇಳೋದು ಇಷ್ಟೇ, ಒಂದು ರೋಡ್ ರಸ್ತೆ ಚೆನ್ನಾಗ್ ಆಗ್ತಾ ಇದೆ, ಚೆನ್ನಾಗ್ ಮಾಡ್ತಾ ಇದಾರೆ ಅಂತ ಒಂದು ಭರವಸೆ ಇಟ್ಟಿದ್ದಾರೆ. ಅದಕ್ಕೆ ನೀವು ಅವರ ಒಂದು ಭರವಸೆಗೆ ನೀವು ಕಲ್ಲಾಕ್ಬಾರ್ದು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಈಗ ನಮ್ಮ ಸ್ಥಳೀಯರು ಮತ್ತೆ ಪ್ರವಾಸಿಗರು ಕೂಡ ಅವ್ರ ಹತ್ರನು ಕೇಳ್ಕೊಂಡಿದೀವಿ. ಲಾರಿ ಚಾಲಕರು ಕೆಲವು ಹೊಂಡ ಗುಂಡಿಗಳಿದ್ದಾಗ ಆ ಸಂದರ್ಭದಲ್ಲಿ ಅವರೇ ನಿಂತು ಮಣ್ಣುಗಳು ತಂದಾಕಿ ಎಲ್ಲಾ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೆ. ಈಗ ನಾನು ಮರ ಬಿದ್ರು ಅವರೇ ತೆಗಿಯೋದು, ಬೇರೆ ಯಾರು ತೆಗಿಯಕ್ ಬರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಸಂತ ಈ ಮರ ಎಲ್ಲ ಕಡಿಬಾರ್ದು, JCP ಎಲ್ಲ ಆ ಕಡೆ ಈ ಕಡೆ ಇದ್ ಮಾಡ್ಬಾರ್ದು, ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ರೆ ಅದನ್ನೇ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅರಣ್ಯ ಅಧಿಕಾರಿಗಳು ಕೂಡ ಇದಕ್ಕೆ ಒಂದು ಸ್ಪಂದಿಸಿದ್ರೆ ಅವರು ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಯಾಕೆ ಅವರು ನಿರ್ಲಕ್ಷ್ಯ ತೋರಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ. ಬನ್ನಿ, ನಾವು ಹೋಗ್ತಾ ಇರೋತ್ತಿಗೆ ನಾವು ನಿಮಗೆ ದಾರಿ ಫುಲ್ಲು ಅದರದ್ದು ವಿಡಿಯೋನೇ ನಿಮ್ಗೆ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ಅವ್ರು ಏನ್ ಕೆಲಸಗಳು ಮಾಡ್ತಾ ಇದಾವೆ ಅಂತ ಹೇಳಿ. ಬನ್ನಿ. ನೋಡ್ಬೋದು, ನೋಡಿ ಯಾವ ತರ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ.
ನೋಡಿ ಇಲ್ಲಿ ಸ್ವಲ್ಪ ಚರಂಡಿ ಮಾಡಿದ್ದಾರೆ, ಅದು ನೀರು ಹೋಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಆ ಕಡೆ ಈ ಕಡೆ ಸ್ವಲ್ಪ ಕೆರೆದು ಬಿಟ್ಟು ಹೋಗಿದ್ದಾರೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಅರ್ಧ ಬಿಟ್ಟಿದ್ದಾರೆ ಈ ಕಡೆ ಸೈಡ್. ಜಂಗಲ್ ಕಟ್ಟಿಂಗ್ ಅಂತೆ, ಜಂಗಲ್ ಕಟ್ಟಿಂಗ್ ಏನಿಲ್ಲ ಏನೂ ಇಲ್ಲ. ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ ಕಾಡು ಒಳಗಡೆ ಹೋದಂಗಿದೆ ರೋಡ್ ರಸ್ತೆ. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು. ಈಗ ನಾವು ಇರೋದು ಕುದುರೆಮುಖ ರಸ್ತೆಯಲ್ಲಿ. ಈಗ ಏನು ಚರಂಡಿ ಮಾಡ್ತಿದ್ದಾರೆ ಅದು ಎಸ್ ಕೆ ಬಾರ್ಡ್ರಿಂದ ಗಂಗಾಮೂಲ ಎಸ್ ಕೆ ಬಾರ್ಡ್ರಲ್ಲಿ ಒಂದು 2 ಕಿಲೋಮೀಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂದು 10 ಕಿಲೋಮೀಟರ್ ಮುಂದೆ ಯಾವುದೇ ರೀತಿ ಚರಂಡಿನೂ ಬಿಡಿಸಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಕುದುರೆಮುಖದ ಹತ್ರ ಬಂದಿದ್ದಾರೆ ಇವಾಗ. ಅದು ಸಹ ಚರಂಡಿ ಏನು ಬಿಡಿಸಿ ಅಂದರೆ ಅಷ್ಟು ಕ್ಲಿಯರಾಗೂ ಏನು ಬಿಡಿಸಿಲ್ಲ, ಎಲ್ಲ ಮಣ್ಣುಗಳು ಹಾಗೆ ಇದ್ದಾವೆ. ಅದು ಮಳೆ ಬಂದರೆ ನೀರು ಸಹ ಓಡೋದಿಲ್ಲ. ಎಲ್ಲ ಕಾಟಾಚಾರಕ್ಕೆ ಮಾಡ್ದಂಗೆ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಕಾಂಟ್ರಾಕ್ಟ್ಗಳು ಯಾರೂ ಇಲ್ಲ, ಅಧಿಕಾರಿಗಳು ಸಹ ಯಾರೂ ಇಲ್ಲ. ಈಗ JCB ಈಗ ಒಂದು 1 ಅವರಿಂದ ಇಲ್ಲಿ ನಮ್ಮ ಹಿಂದುಗಡೆ ಇದ್ದಿದ್ದಂಥ ಗಾಡಿ ಇವಾಗ ಹೆಚ್ಚು ಕಮ್ಮಿ ಒಂದು 10 ಕಿಲೋಮೀಟರ್ ಮುಂದೆ ಹೋಗಿದೆ. 3 ಗಾಡಿ ಇದ್ದಾವೆ, ಏನು ವರ್ಕೇ ಮಾಡ್ದಂಗಿಲ್ಲ ಸರ್. ಎಲ್ಲ ಅರ್ಧಂಬರ್ಧ ಮಾಡಿ ಹೋಗಿದ್ದಾರೆ. ಮತ್ತೆ ರೋಡ್ ಎಲ್ಲ ಚೆನ್ನಾಗಿ ಆಗುತ್ತೆ ಅಂತ ಇಲ್ಲ. ಹಾಂ ಹೌದು ಸರ್, ಹೌದು. 3 ದಿವಸ ಕಬ್ಬುಂಡಿ ಹತ್ರ ಇತ್ತು, ಈಗ ಹೆಚ್ಚು ಕಮ್ಮಿ ಕುದುರೆಮುಖ ದಾಟಿ ಹೋಗಿದೆ. ಕೆಲ ಕಡೆ ಚರಂಡಿ ಏನು ಬಿಡಿಸಿಲ್ಲ ಸರ್, ಮಧ್ಯೆ ಮಧ್ಯೆ ಹಾಗೆ ಇದೆ. ಅದೇ ಹೇಳಿದೆ, ಗಂಗಾಮೂಲದಿಂದ ಎಸ್ ಕೆ ಬಾರ್ಡ್ರಿಂದ 2 ಕಿಲೋಮೀಟರ್ ಕ್ಲಿಯರಾಗಿ ಆಗಿದೆ. ಮತ್ತು ಮಿಡ್ಲಲ್ಲಿ ಎಲ್ಲೂ ಮಾಡಿಲ್ಲ ಸರ್, ಹಾಗೆ ಇದೆ. ಡೈರೆಕ್ಟ್ ಕಗ್ಗುಂಡಿಗೆ ಎಂಟ್ರಿ ಆಗಿದೆ. ಕಗ್ಗುಂಡಿಯಿಂದ ಈಗ ಕುದುರೆಮುಖ ಪಾಸ್ ಆಗಿದೆ, ಬಟ್ ಎಲ್ಲೂ ಚರಂಡಿ ಅಂತ ಕ್ಲಿಯರಾಗಿ ಎಲ್ಲೂ ಬಿಡಿಸಿಲ್ಲ ಸರ್. ಅರಣ್ಯದವ್ರದ್ದು ಒತ್ತಡ ಏನೂ ಇಲ್ಲ ಸರ್, ಯಾಕಂದರೆ ಅರಣ್ಯದವ್ರ ಒತ್ತಡ ಇದ್ರೆ ಅವ್ರು ಇಷ್ಟೊಂದು ಕೆಲಸನೇ ಮಾಡ್ತಿರ್ಲಿಲ್ಲ. ಕಾಂಟ್ರಾಕ್ಟ್ ಅವ್ರು ಯಾರೂ ಇಲ್ಲ ಸರ್, ಯಾವುದೇ ಅಧಿಕಾರಿಗಳಿಲ್ಲ. ಅವರು ಈಗ ಹೋಗಿದ್ದಲ್ಲಿ ಲೆಕ್ಕ ನೋಡಿದ್ರೆ ಅವ್ರು ಇನ್ನು ರಿಟರ್ನ್ ಬಂದು ಕೆಲಸ ಮಾಡೋದು ಏನೋ ಡೌಟ್ ಅಂತ ಅನಿಸ್ತಿದೆ ಸರ್. ನನ್ನ ಹೆಸರು ಉದಯ ಅಂತ. ಮಾತ್ರ ಗುಂಡಿ ಗುಂಡಿಯಾಗಿ ಹೋಗಿದೆ. ಅಲ್ಲ, ಬೇರೆ ಎಲ್ಲಾದ್ರೂ ಉಂಟಾ ಸರ್ ಆ ಥರ ಏನಾದ್ರು ರಸ್ತೆ? ಈ ಥರ ಈ ಭಾಗದ ರಸ್ತೆ ನೋಡಿದ್ರೆ ಬೇರೆ ಕಡೆ ಎಲ್ಲಾರು ಆ ಥರ ಇದೆಯಾ? ಇಲ್ಲ ಇಲ್ಲ, ಈ ರಸ್ತೆ ಗುಂಡಿಗಳೆಲ್ಲ ಇದೆ ಹಾಗೆ. ಅಲ್ಲ, ಮುಂದೆ ಹೋಗುತ್ತೆ, ನಿಮ್ಗೆ ಇನ್ನೂ ಅನುಭವ ಆಗುತ್ತೆ. ಓಕೆ ಓಕೆ. ನಿಮ್ಮ ಹೆಸರು? ಸರಿ, ನಿಮ್ಮ ಹೆಸರು? ಹಿತೇಶ್ ಶೆಟ್ಟಿ. ಪಬ್ಲಿಕ್ ರೋಡ್ ಇದು. ಇವರು ಕೆಲಸ ಮಾಡೋದು ನೋಡಿ, ಅಲ್ಲಿಂದ ಇಲ್ಲಿಗೆ ಯಾವ ಥರ ಕೆಲಸ ಮಾಡಿದ್ದಾರೆ. ದೂರ ರೀ ಏನು ಮತ್ತೆ ಈ ರೋಡ್ ಹೆಂಗೆ ಚೆನ್ನಾಗುತ್ತೆ ಹೋಗಕ್ಕೆ ಅಲ್ವಾ? ಅಲ್ಲ, ನಿಮ್ಮ ಮಾಹಿತಿ ಪ್ರಕಾರ ಹೇಗೆ ಕುದುರೆಮುಖ ರೋಡ್ ಹೇಗೆ? ಮೂಡಿಗೆರೆ ಕ್ಷೇತ್ರ ಹೇಗೆ ಉಂಟು? ರೋಡ್ ಪುರ ಎಟ್ಟಂಡ ಕೈಕಾರ ಪೂರ ಮುರಿದು ಹೋಗ್ತುಂಡು. ಪೂರ ಒಂಜೆ ಕದಲೊಂದುಂಡು ರೋಡ್ ಬೋದು ಅದೇ ಆನೆಲ್ಲ ಸರಿ ಮಲ್ತೊಂದುಲ್ಲೇರಿ, ಎಂಚಿನ ರೆಡಿ ಮಲ್ತೊಂದುಲ್ಲೇರ, ಇಂಚಿನ ಸೈಡ್ ಒಂಜಿ ಚರಂಡಿ ಒಂಜಿ ರೆಡಿ ಮಾಡಿ ತಂದುಲ್ಲೇರು. ಏನು ಸರ್ ದೂರ ಹೇಗಿದೆ ರೋಡು? ರೋಡ್ ಭಾರಿ ಸೂಪರ್, ಒಳ್ಳೆ ಆಕ್ಷನ್ ಕೊಡುತ್ತೆ. ಹೌದೌದು. ನೋಡಿ ಈ ರಸ್ತೆನ ಅಲ್ಲ ಚರಂಡಿ ಬಿಡ್ಸೋದ ಅಲ್ಲ ಸುಮ್ಮನೆ ಹೆಸರಿಗೋಸ್ಕರ ಅದು ಬಿಡ್ಸ್ಕೊಂಡು ಹೋಗೋದ ಗೊತ್ತಿಲ್ಲ. ರೋಡು ಅಲ್ಲಿ ರೆಡಿ ಮಾಡ್ತಂದ್ರೆ ಇರುತ್ತೆ ಐತ ಬಗ್ಗೆ ಟೀನ ಅಭಿಪ್ರಾಯ ಮಕ್ಕಳು ಚರಂಡಿ ಇಲ್ಲ ದೆತ್ತೊಂದಿಜ್ಜಿರತ್ತೆ ಐತ ಬಗ್ಗೆ ಚರಂಡಿ ಮಾಡ್ತೊಂದಿದ್ದೇರು ಬೊಕ್ಕ ಇನ್ನ ಅರ್ಥವರ್ಗ ಸರಿಗಟ್ಟಿಚ್ಚಿ ಅದೇ ಮಾಡ್ಕೊಂಡು ಡಾಮರ್ದ ಪರಿಸ್ಥಿತಿ ಬಂದ್ರೆ ಆಗುದು. ಅದೇ ಬೊಕ್ಕ ಇನ್ನ ಅರ್ಥವರ್ಗ ಓಲ್ಲ ಇನ್ನ ಚರಂಡಿ ಓಲ್ಲ ಸರಿಗಟ್ಟ ಆಗ್ತಿತ್ತು ಚರಂಡಿ ಅದೇ ತರಗಿಲ್ಲ ಫಸ್ಟ್ ಸ್ಟಾರ್ಟ್ ಎಂಡಿಂಗ್ ಮುಟ್ಟಲ್ಲ ಇತ್ತ ಇಡ ಮುಟ್ಟಲ್ಲ ದಾಲ ಒಂದು ಆಗ್ತಿತ್ತು ಅರ್ಥವರ್ಗ ಚರಂಡಿ ವರ್ಕ್ ಇತ್ತು ಅಂದ್ರೆ ಇನ್ನ ಡಾಮರ್ ರೋಡ್ ಉಂಟಿತ್ತು ಅಂತಂದ್ರೆ ನಾವು ಅರ್ಥವರ್ಗ ಸರಿ ಅಂದ್ರೆ ಪಕ್ಕ ಡಾಮರ್ ಬಂದ್ರೆ ಡಾಮರ್ ಉಂಟು ನಿಚ್ಚಿನ ಪೂರ ಕೂಡ ಅಂಚನೆ ನೀಡು ಬೇಕು ಗ್ಯಾರಂಟಿ ಉಂಟು. ನೆಕ್ಸ್ಟ್ ಡಾಮರ್ ಅಣ್ಣ ಸರಿಗಟ್ಟದು ಮಲ್ತಂದೆ ಅವು ತುಂಬದ ಲೆಕ್ಕ ಲಾಟ್ ಓಟ್ ಮಲ್ತದ್ದು ಒಟ್ಟಾಸು ಮಲ್ತದ್ದು ಬೋಯರ್ ಮಾತ್ರ ಭಾರಿ ಬಂಗ ಅಂಚ. ಸರಿ ಸರಿ
పిర పిర వచ్చి వచ్చాను మూలే ఉంటా ಹೆಂಗೆ ಓಡಾಡ್ತೀರಾ? ಓಡಾಡಿ ಸೊಂಟ ಎಲ್ಲ ಹೋಗ್ಬಿಟ್ಟಿದೆ ಸರ್, ಏನು ಮಾಡೋದು? ಈಗ ಎಲ್ಲಿ ತನಕ ರೋಡ್ ರೆಡಿ ಮಾಡ್ತಾರಂತ ಏನಾದ್ರು ಮಾಹಿತಿ ಇದೆಯಾ ಸರ್ ನಿಮಗೆ? ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಸರ್ ನಮಗೆ. ಮಾಹಿತಿ ಇಲ್ಲ. ಈಗ JCPಯಲ್ಲಿ ಚರಂಡಿ ಎಲ್ಲ ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ JCP ಮಾಡ್ತಾ ಇದ್ದಾರೆ, ಆದರೆ ಅಗಲ ಮಾಡ್ತಾ ಇಲ್ಲ, ಮರ ಎಲ್ಲ ತೆಗಿತಾ ಇಲ್ಲ. ಬರೀ ಸೈಡ್ ಮಾತ್ರ ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ರೆ ಈಗ ಚರಂಡಿ ಇಲ್ಲ ಚರಂಡಿನೇ ಇಲ್ಲ ಅಲ್ಲಿ, ಅದನ್ನೇ ಕ್ಲೀನ್ ಮಾಡ್ತಾ ಇದ್ದಾರೆ ಅಷ್ಟೇ. ಮೇಲ್ಗಡೆ ಮರ ಎಲ್ಲ ತೆಗಿತಾ ಇಲ್ಲ. ಬಸ್ಸಿಂದು ಲೆಫ್ಟ್ ಸೈಡ್ ಎಲ್ಲ ಪೂರ್ತಿ ಎಲ್ಲ ಸೈಡ್ ಎಲ್ಲ ಪೂರ್ತಿ ಇದಾಗ್ಬಿಟ್ಟಿದೆ. 1 ವರ್ಷದ ಗಾಡಿ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇದೆ. ಸರಿ ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಇಲ್ಲಿ ಚರಂಡಿ ಕೂಡ ಇಲ್ಲ ನೋಡಿ, ಈ ರಸ್ತೆಯಲ್ಲಿ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿದರೆ, ಇದೊಂದು JCPಯಲ್ಲಿ ವರ್ಕ್ ಮಾಡಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಇದೊಂಥರ ಕಳಪೆ ಕಾಮಗಾರಿ ಅಂತಲೇ ಹೇಳ್ತಾರೆ. ಒಂದು 10 ಕಿಲೋಮೀಟ್ರು 10 ಕಿಲೋಮೀಟ್ರ್ ಮಾತ್ರನಾ? ಮತ್ತೆ ಇಲ್ಲಿಂದ ಈ ಕಡೆ ಅದು ರೋಡ್ ಈಗ ಚರಂಡಿ ನಿಮಗೆ ಯಾವ ಥರ ಚರಂಡಿ ಕ್ಲೀನ್ ಮಾಡೋಕ್ಕೆ ಹೇಳಿದಾರ ಎಂಥದ್ದು? ಚರಂಡಿ ಕ್ಲೀನ್ ಮಾಡಕ್ಕೆ ಹೇಳಿದ್ದಾರೆ, ಕಲ್ಲು ಕಟ್ಟಿದಲ್ಲ ಹಾಂ, ಹಂಗಾಗಿ ಕ್ಲೀನ್ ಮಾಡಕ್ಕೆ ಅದು ನಿಮ್ಮದು ಸಣ್ಣ ಬಕೆಟ್ ಇಲ್ವ ಸರ್? ಇದು ಲೇಬರಲ್ಲಿ ಮಾಡಿಸ್ತಾರಂತದ. ಲೇಬರಲ್ಲಿ ಮಾತ್ರ ಮಾಡಿಸ್ತಾರಂತ. ಯಾರು ಕಾಂಟ್ರಾಕ್ಟ್ ಯಾರು ಇದ್ರದ್ದು? ಕಾಂಟ್ರಾಕ್ಟ್ ಅವರು ಮೂಡಿಗೆರೆ ಅವರು. ಈಗ ಅಪ್ ಟು ಕುದುರೆಮುಖ ತನಕನಾ? ಕುದುರೆಮುಖಲ್ಲ, ಫುಲ್ ಇದ್ರ ತನಕ ಕೊಟ್ಟಿಗೆರೆ ತನಕ. ಸರ್ ಯಾವ ಊರು ಸರ್ ನಿಮ್ಮದು? ನಮ್ದು ಊರು ಯಲ್ಲಾಪುರ, ಹಾಂ. ಬಂದಿರೋದು ಉಡುಪಿಯಿಂದ. ಈಗ ಉಡುಪಿಯಿಂದ ಬಂದಿದ್ದೀವಿ. ಕಾರ್ಕಳದವರೆಗೆ ಚೆನ್ನಾಗಿತ್ತು ರೋಡು, ಹಾಂ. ಅದಾದ್ಮೇಲೆ ವರ್ಸ್ಟ್ ಇದೆ ರೋಡ್ ಸಿಕ್ಕಾಬಿಟ್ಟೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಷ್ಟು ಇಲ್ಲಿ ನೋಡಿ 20 ಕಿಲೋಮೀಟರ್ ಇದೆ ನಾನು ಹೋಗೋ ಡೆಸ್ಟಿನೇಷನ್. ಕಳಸ ಹೊರನಾಡಿ ನೀವು ಹೋಗೋದು? ಹಾಂ ಹೌದು. 20 ಕಿಲೋಮೀಟ್ರಿಗೆ 45 ನಿಮಿಷ ಬೇಕು. 45 ನಿಮಿಷ ಅಂದರೆ ಅಪ್ರಾಕ್ಸ್ ಎಷ್ಟು 30 km/h ಹೋಗೋಕ್ಕಾಗಲ್ಲ ಇಲ್ಲಿ. ಆ ರೇಂಜಲ್ಲಿ ಇದೆ ರೋಡ್ ಪರಿಸ್ಥಿತಿ. ಸರ್ ಈಗ ಬೇರೆ ಜಿಲ್ಲೆಗೆ ಕನ್ಫರ್ಮ್ ಮಾಡಿದ್ರೆ, ಬಟ್ ನೀವೀಗ ಕಳಸ ಭಾಗಕ್ಕೆ ಕಂಪೇರ್ ಮಾಡಿ ಉಡುಪಿ ಜಿಲ್ಲೆ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ಹೌದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೋಡ್ಸ್. ಅದಾದ್ಮೇಲೆ ಚಿಕ್ಕಮಗಳೂರು ಸ್ಟಾರ್ಟ್ ಆದಾಗಿಂದ ರೋಡ್ಸ್ ವರ್ಸ್ಟ್ ಆಗಿದೆ. ಅಲ್ಲ. ತಮ್ಮ ಹೆಸರು ಸರ್? ಅಕ್ಷಯ್ ಅಂತ. ನೋಡಿ, ಇದು ಚರಂಡಿ ಕೆಲಸ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ನಾವು ಎಷ್ಟು ಚೆಂದ ಕೆಲಸ ಮಾಡ್ತೀವಿ. 3 JCP ಕೆಲಸ ಆಗ್ತಾ ಉಂಟು. ಇದು ಚರಂಡಿ ಕೆಲಸನಾ ಹೇಳಿದ್ರೆ ಈಗ ಜನಗಳನ್ನ ಬಿಟ್ಟು ಮಾಡಿಸ್ತಾರೆ. ಯಾವ ಮೇಸ್ತ್ರಿ ಇದ್ದಾರೆ, ಯಾವ ಸೂಪರ್ವೈಸರ್ ಇದ್ದಾರೆ ನೋಡಿ ಬಿಟ್ಟು ಮಾಡಿ. ಯಾಕಂತೇಳಿ ನಮ್ಮನೆ ಕೆಲಸ ನಿಮ್ಮನೆ ಕೆಲಸ ಅಲ್ಲ. ಸಾರ್ವಜನಿಕ ರೋಡ್ನವರು ಪ್ರತಿಯೊಂದು ವೆಹಿಕಲ್ನವರು ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಕಟ್ಟೇ ಗಾಡಿ ಓಡಿಸ್ತಾರೆ. ಯಾರು ಕಳ್ಳತನ ಮಾಡಿ ಗಾಡಿ ಓಡಿಸ್ತಾ ಇಲ್ಲ. ನೋಡಿ ಇದು ಕೆಲಸ ಏನಾಗ್ತಾ ಇದೆ ನೋಡಿ. ಒಂದು ಚರಂಡಿನ ಸ್ವಚ್ಛತಾಗಿ ಕ್ಲೀನ್ ಮಾಡಿದಾರ ನೋಡಿ. ಯಾರು ಬೇಕಾದ್ರೂ ನೋಡಿ, ನೀವು ನೋಡಿದ್ದಕ್ಕೆ ನಾವು ಇದು ಮಾಡಲ್ಲ. ನೀವೇ ಬಂದ ಅಧಿಕಾರಿಗಳು ನೋಡಿ, ಪ್ರತಿಯೊಂದು MP MLA ಎಲ್ಲ ಬಂದು ನೋಡಿ. ಈ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಕಳಸ ಕ್ಷೇತ್ರದಲ್ಲಿ ಯಾರು ವಿನ್ನಾಗಿ ಬಂದಿದ್ರಿ ಅವರೆಲ್ಲ ನೋಡಿ ಬನ್ನಿ. ಈ ರೋಡಿನ ಕೆಲಸ ನೋಡಿ ಸರ್. ಈಗ ಇಲ್ಲಿ ಕಾಂಟ್ರಾಕ್ಟ್ ಅವರೇ ಯಾರು ಇಲ್ವಾ ಸರ್? ಕಾಂಟ್ರಾಕ್ಟ್ ಯಾರು ಇಲ್ಲ ಸರ್. ಯಾಕಂದ್ರೆ ನಾನು ನಿನ್ನಿಂದ ನೋಡ್ತಾ ಇದ್ದೀನಿ. ನನಗೆ ಗೊತ್ತಿದ್ದ ಪ್ರಕಾರ ನಾನು ಬಸ್ಸಿನವ್ರ ಹತ್ರ ವಾಟ್ಸಪ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಯಾವ ಕಾಂಟ್ರಾಕ್ಟು ಇಲ್ಲಿಲ್ಲ. ಈಗ ಬಸ್ ಇವರು JCP ವರ್ಕ್ ಮಾಡ್ತಾ ಇದ್ರಲ್ಲ, ಅವ್ರ ಹತ್ರ ಕೇಳಿದಾಗ ಏನು ಹೇಳಿದ್ರು? ಅವರು ಅದೇ ಥರ ಹೇಳಿದ್ರಲ್ಲ. ಅವರು ನಮಗೇನು ಹೇಳಿದ್ರು, ಲೇಬರ್ನ ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಲೇಬರ್ನ ಬಿಟ್ಟು ನಾವು ಕೆಲಸ ಮಾಡಿಸ್ತೀವಿ, ನಾವು ಇದು ಮಾಡ್ತೀವಿ. ಕಾಂಟ್ರಾಕ್ಟ್ ಅವರು ಇಲ್ಲ ಅಂತ ಏನು ಹೇಳಿಲ್ಲ. ಕಾಂಟ್ರಾಕ್ಟ್ ಯಾರು ಅಂತ ಹೇಳಿದ್ರು, ನಿಮಗೆ ಹೇಳಿದ್ದಾರೆ, ನಮಗೆ ಹೇಳಿದ್ದಾರೆ. ಅದು ಇರಬೇಕು. ಆದರೆ ಇಲ್ಲಿ ಇರಬೇಕಲ್ಲ ಸರ್. 3 JCP ಕೆಲಸ ಆಗೋದಾಗ ಇವ್ರು ಯಾವ ಲೆಕ್ಕ ಗಂಟೆ ತೋರಿಸ್ತಾರೆ ಇವರು? ನಾವು ಟ್ಯಾಕ್ಸ್ ಕಟ್ಟಿ ನಾವು ಇದು ಮಾಡಿ ನಮ್ಮ ದುಡ್ಡಿಂದಲ್ಲ ಇವರು ಶ್ರೀಮಂತರಾಗೋದು. ನಮ್ಮ ದುಡ್ಡು ಬಂದಿಲ್ಲ ಅಂದ್ರೆ ಇವರು ಶ್ರೀಮಂತರು ಆಗ್ತಾ ಇರಲ್ಲ ಸರ್. ಯಾವ ಕಡೆ ಹೊರಟ್ರಿ? ನಾವು ಕಾರ್ಕಳ ಕಡೆ. ಸರ್ ಹೆಂಗಿದೆ ಸರ್ ಕುದುರೆಮುಖ ರೋಡ್, ಕಳಸ ಟು ಕುದುರೆಮುಖ ರೋಡ್ ಹೆಂಗ್ ಹೋಗಕ್ಕೆ? ಇದು ಹೇಗೆ ಅಂದ್ರೆ ನೀವು ಕಾರ್ ಕೇಳಿರ್ಬೋದು, ಆ ಕಡೆ ಮಡ್ ರೋಡಿಗೆ ಹೋದಂಗ ಆಗುತ್ತೆ ವಾಪಸ್ ಅಲ್ವಾ? ಕಾರ್ಲೆಗಾರು ಹೋಗಿ ಮಡ್ ರೋಡ್ ಎಲ್ಲಾರು ಹೋಗ್ಬೋದು, ಇದ್ರಲ್ಲ. ಅಲ್ಲ, ದಿನನಿತ್ಯ ಪೇಷಂಟ್ಗಳೆಲ್ಲ ಕರ್ಕೊಂಡು ಹೋಗ್ತಾರೆ. ಅದು ಹೆಂಗ್ ಕರ್ಕೊಂಡು ಹೋಗ್ತಾರೆ ಸರ್ ಈ ರಸ್ತೆಯಲ್ಲಿ ಈ ತರ? ಇಲ್ಲಿ ಗರ್ಭಿಣಿ ಹೋದ್ರೆ ಅರ್ಧ ದಾರಿಲಿ ಡೆಲಿವರಿ, ಅದು ಹಾಸ್ಪಿಟ್ಲ್ ಹೋಗಕ್ಕೆ ಇಲ್ಲ. ಈಗ 3 JCPಗಳು ವರ್ಕ್ ಮಾಡ್ತಾ ಇದಾವೆ ಸರ್. ಈಗ ಚರಂಡಿ ತೆಗಿಯೋದು ಅದೇನು ಏನಿಲ್ಲ. ಚರಂಡಿ ನೋಡಿದ್ರೆ ಯಾವ ತರ ಇದೆ? ಏನು ಇಲ್ಲ. ಅದೇ ನಿನ್ನೆ ಗಂಗಮ್ಮದಲ್ಲಿ ನೋಡಿದ್ದೀನಿ ಗಾಡಿ, ನಿನ್ನೆ ಸಾಯಂಕಾಲ 6 ಗಂಟೆಗೆ. ಇವತ್ತು ನೋಡ್ತೀನಿ ಇಲ್ಲಿ ಬಂದು ನಿಂತಿದೆ. ಕಾಂಟ್ರಾಕ್ಟರ್ ಯಾರೇನಪ್ಪ ಇದ್ರದ್ದು
ಸರ್ ಈ ರಸ್ತೆಯಲ್ಲಿ ಗಾಡಿ ಓಡಿಸ್ಕೊಂಡು ಬರ್ತಿಲ್ಲ, ಹೆಂಗಿದೆ ಅನುಭವ? ತುಂಬಾ ಕಷ್ಟ. ಕಷ್ಟ. ಈ ತರ ರೋಡ್ ಎಲ್ಲಾರು ಸಿಕ್ಕಿದೆ? ಈ ತರ ರೋಡ್, ಈ ಘಾಟಿಗೆ ಈ ತರ ರೋಡ್ ಇದ್ರೆ ಗಾಡಿ ಓಡಿಸ್ಕೋತಿಲ್ಲ. ಸ್ವಲ್ಪ ಎಲ್ಲ ಸರಿ ಮಾಡಿ ಕೇಳಿ ಯಾರು ಮಾಡ್ರಿ ಅಲ್ವಾ? ಗಾಡಿ ಕಾಮ್ದಲ್ಲ. ಬೇರೆ ಕ್ಷೇತ್ರ ನೋಡಿದ್ರೆ ಈ ಕ್ಷೇತ್ರ ಹೆಂಗ ಅನ್ಸುತ್ತೆ? ಇನ್ನು ಏನು ಡೆವಲಪ್ ಆಗಿಲ್ಲ ಇಲ್ಲ, ರೋಡ್ ಎಲ್ಲ ಸರಿ ಮಾಡಿ ಅಲ್ಲೆಲ್ಲ ನಿಲ್ಸಣ ಗಾಡಿ. ಯಾವ ಊರು ಸರ್ ನಿಮ್ದು? ಯಾವ ಊರು? ಕಾರ್ಕಳ. ಹೇಗೆ ರೋಡು? ಅದೇ ನಾವು ಹೇಳ್ತಾ ಬರೋದು, ರೋಡ್ ಹೇಗಿದೆ, ಸೈಡ್ ಕ್ಲೀನ್ ಮಾಡ್ತಾ ಇದ್ದಾರಲ್ಲ, ಏನು ವಿಷಯ ಅಂತ. ಡಾಮರ್ ಮಾಡ್ತಾರಂತೆ, ಹೇಗೆ ಅನಿಸ್ತಾ ಇದೆ JCB ವರ್ಕ್ ಎಲ್ಲ? ಈಗ ನಮ್ಮ ಸೌತ್ ಕೆಂಡ್ರ ನೋಡಕ್ ಹೋದ್ರೆ ಈ ಕ್ಷೇತ್ರಕ್ಕೆ ಬಂದಿದ್ರಲ್ಲ, ನಿಮ್ಮ ಅನುಭವ ಹೆಂಗೆ ರೋಡಲ್ಲಿ? ಈ ತರ ರೋಡ್ ಎಲ್ಲಾರು ನೋಡಿದ್ರಾ? ಹೋಗಿ ಮಲಗಬೇಕು ಸ್ವಂತ ನೋವಲ್ಲಿ. ಪರಿಸ್ಥಿತಿ ಹೇಗೆ ಆಗಿದೆ ರೋಡ್ ನೋಡುವಾಗ. ಅಲ್ಲ, ಆ ಕಡೆ ಸ್ವಲ್ಪ ಒಂದೆಲ್ಲ ಮುಚ್ಚಿ ಸರಿಯಾಗಿದೆ ಮುಂಚೆ, ಆ ಕಡೆ ಆ ಸೈಡ್. ಅದು ಈ ಸೈಡ್ ನಿಮ್ದು SK ಬೋರ್ಡ್ ತನಕ ಯಥಾಸ್ಥಿತಿ. ಸೊಂಟ ನೋವು ಇದ್ರೂ ಅಲ್ಲಿ ಹೋಗೋದು ಸರಿ ಆಗುತ್ತಾ ಅಂತಲ್ಲ? ಆದಷ್ಟು ಬೇಗ ಮಾಡಿದರೆ ಒಳ್ಳೆದಿತ್ತು. ಆಯ್ತು. ನಮಸ್ತೆ ಎಲ್ಲರಿಗೂ. ಇದು ನೋಡಿ, ನಾವು ನಿಂತಿರುವಂಥ ಜಾಗ ಕುದುರೆಮುಖ. ಇಲ್ಲಿ ಸ್ಟೇಟ್ ಹೈವೇ 66 ಪಾಸ್ ಆಗ್ತದೆ. SK ಬಾರ್ಡ್ರಿಂದ ಹಿಡಿದು ನಮ್ಮ ಕೊಟ್ಟಿಗೆರೆವರೆಗೆ ಸುಮಾರು 90 ಕಿಲೋಮೀಟ್ರ್ ದೂರದ ವ್ಯಾಪ್ತಿ ಇದೆ. ರಸ್ತೆ ಹರಿದು ಹೋಗ್ತದೆ. ಇಲ್ಲಿ ನಿಮ್ಗೆ ಹೇಗೆ ನೋಡಿರ್ಬೋದು, ಈ ರಸ್ತೆ ನಮ್ಮಲ್ಲಿ ತುಂಬ ಪ್ರಾಬ್ಲಮ್ ಇದೆ. ನಮ್ಮ ಮನುಷ್ಯನ ದೇಹದಲ್ಲಿ ಹೇಗೆ ನರಗಳಿರುತ್ತವೆ, ನರ್ವಸ್ ಸಿಸ್ಟಮ್ ಇರ್ತದೆ, ಅದೇ ರೀತಿ ನಮ್ಮ ದೇಶದಲ್ಲಿ ಎಲ್ಲ ಮೂಲೆಗಳಲ್ಲಿ ರೋಡ್ಸ್ಗಳು ಇಂಪಾರ್ಟೆಂಟ್ ಆಗಿರ್ತದೆ. ಆದರೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಈ ನಮ್ಮ ಕಳಸ, ಹೊಳೆ ಮತ್ತು ಹಿರೇಬೈಲು ಭಾಗದಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಕಾರ್ಕಳ, ಮಂಗಳೂರು, ಮಣಿಪಾಲ್ ಹೋಗುವಾಗ ಇದು ಲೈಫ್ ಲೈನ್ ರೋಡ್ ಆಗ್ತದೆ. ಈ ರೋಡಿನ ಪರಿಸ್ಥಿತಿ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಮಾಮೂಲಾಗಿ 2 ವೀಲರ್ ಓಡಾಡೋದೇ ಕಷ್ಟ ಆಗಿಬಿಡುತ್ತೆ. ಗುಂಡಿಗಳು, ಕೆಲವು ಕಡೆ ಗುಂಡಿಗಳು ಹೇಗೆ ಅರ್ಧ ಹೊಂಡ ಬಿದ್ದಾವೆ. ಕೆಲವು ಸಲ ಗಾಡಿ ಇಳಿಸಿದ್ರೆ ಮೇಲೆ ಹತ್ತುತ್ತಾರೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಅದು ರಾತ್ರಿ ಹಗಲು ಓಡಾಡಬೇಕಂತ ಜಾಗ. ಅದರಲ್ಲಿ ಅರಣ್ಯ ಪ್ರದೇಶ, ಅದನ್ನು ರಾತ್ರಿ ಕಾಡು ಪ್ರಾಣಿಗಳ ಭಯನೂ ಇರುತ್ತೆ. ಹಾಗಾಗಿ ನಮಗೊಂದು ಬೇಸಿಕ್ ಆಗಿ ಒಂದು ರೋಡ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಹಿಂದಿನ ಸರ್ಕಾರದಲ್ಲೂ ಕೇಳಿದ್ವಿ, ಈಗಿನ ಸರ್ಕಾರದಲ್ಲೂ ನಾವು ಮನವಿ ಮಾಡ್ತಿದ್ವಿ. ಆದರೆ ಯಾವ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ. ಇದಕ್ಕಿಂತ ನಮಗೆ ಯಾವಾಗ ಮುಕ್ತಿ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ಯಾಕಾಗಿ ಈ ತಮ್ಮ ನಿರ್ಲಕ್ಷ್ಯದ ಭಾವನೆಯನ್ನು ಇಲ್ಲಿ ನಮ್ಮ ಮೇಲೆ ತೋರಿಸ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊತೀವಿ, ನಮಗೊಂದು ಒಳ್ಳೆ ರಸ್ತೆ ಮಾಡ್ಕೊಂಡು, ನಾವೇನು ಕೇಳ್ತಾ ನಮಗೊಂದು ರಸ್ತೆ ರಾತ್ರಿ ಹಗಲು ಓಡಾಡುವಂಥ, ಇಲ್ಲಿ ಪಕ್ಕ ಊರಲ್ಲಿ ಏಜ್ ಆದಂತರ ಇರೋದು ಊರಲ್ಲಿ ರಾತ್ರಿ ಏನೋ ಪ್ರಾಬ್ಲಮ್ ಆಯಿತು, ಆಂಬುಲೆನ್ಸ್ ವ್ಯವಸ್ಥೆಗಳು ಕರೆಕ್ಟ್ ಆಗಿಲ್ಲ, ಯಾರ್ದ ಗಾಡಿಯಲ್ಲಿ ಕರ್ಕೊಂಡು ಹೋಗಂದ್ರೆ ರೋಡ್ ಸರಿ ಇಲ್ಲಪ್ಪ ನಮಗೆ ಬರೋಕ್ಕಾಗಲ್ಲ ಅನ್ನೋದು ಪರಿಸ್ಥಿತಿ ಆದರೆ ಏನು ಇಲ್ಲಿ ಯಾರು ಇದಕ್ಕೆ ಹೊಣೆ? ಮನುಷ್ಯನ ಜೀವ ಅತ್ಯಮೂಲ್ಯ ಅಂತ ಹೇಳ್ತಾರೆ. ಆ ಜೀವಗಳನ್ನ ಉಳಿಸೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನೀವೇ ಬಂದು ನೋಡಿ. ನೋಡಿ, ನಮ್ಮ 4 ಪದರದ ರಸ್ತೆ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂದ್ರೆ, ಇದು ನೋಡಿ, 1 ಪದರದ ರೋಡ್ ಇಲ್ಲಿದೆ, 2ನೇ ಪದರ, 3ನೇ ಪದರ, 4ನೇ ಪದರ, ಇದು 5ನೇ ಪದರ. ಅಂದ್ರೆ ನಮ್ಗೆ ಹೇಗಾಗಿದೆ ರಸ್ತೆ, ಈಗ ಮೊದ್ಲಿಂದ ಮೂಲ ಇಷ್ಟಂದ್ರೆ ಕುದುರೆಮುಖ ಕಂಪನಿ ಸ್ಟಾರ್ಟ್ ಆದಾಗಿಂದ ರೋಡ್ ಆಗಿತ್ತು, ಆ ಬೇಸಿಕ್ ಲೆವೆಲ್ ರೋಡ್ ಅವರಿಗೆ ಬಂದಾಗಿದೆ. ಇನ್ನು ಕಾಣ್ತಾ ಇದೆ. ಇನ್ನು ನಮ್ಗೆ ಇದು ಹೋದ್ರೆ ಇನ್ನು ಕೆಳಗಿರೋ ಜಲ್ಲಿಕಲ್ಲು, ಮಣ್ಣು ಸಿಗುವಂಥದ್ದು ಇನ್ನು ಕೆಲವು ಕಡೆ ಅದೇ ಪರಿಸ್ಥಿತಿಗಳು ಇದಾವೆ. ಹಾಗಾಗಿ ಸರ್ಕಾರದವರಾಗಿ ನಾವು ಜನಪ್ರತಿನಿಧಿಗಳಲ್ಲಿ ಒಂದೇ ಕೇಳ್ಕೊಳ್ಳೋದು, ನಮ್ಗೆ ರಸ್ತೆಯನ್ನ ಒಂದು ಇಂಪಾರ್ಟೆಂಟ್ ಆಗಿ ಮಾಡಿಕೊಡಿ ಅಂತ. ಇದ್ರ ನಮ್ಗೆ ಏನು ಈ ರಸ್ತೆಯಲ್ಲಿ ಮತ್ತೆ ಈಗ ಕೆಲಸ ಪ್ರಾರಂಭ ಮಾಡಿದ್ದಾರೆ SK ಬಾರ್ಡರ್ ಇಂದ ಅಪ್ ಟು ನಮ್ಮ ಕೊಟ್ಟಿಗೆರೆ ತನಕ ಅಂತ. ಈಗ ಅವರು ಅರ್ಧ ಅಲ್ಲಿ 2-3 ಕಿಲೋಮೀಟರ್ ಮಾಡಿದ್ದಾರೆ ಸರ್, ಚಂದ ಮಾಡಿದಾರೆ ಅಂತ ಎಲ್ಲರ ಅಭಿಪ್ರಾಯ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಈ ಕಡೆ ಈಚೆ ಭಾಗದಲ್ಲಿ ಅರ್ಧ ಅಂದ್ರೆ ಚರಂಡಿನೂ ಇಲ್ಲ ಸರಿಯಾಗಿ. ಈಗಷ್ಟೇ ನಾನು ನೋಡಿ ಬಂದೆ, ಅವ್ರು ಹೇಗ್ ಮಾಡ್ತಾರೆ ಅಂದ್ರೆ ರಸ್ತೆಲಿರೋ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಚರಂಡಿ ತುಂಬಿಸ್ತಾರೆ, ಮರನ ಮುರಿದು ಚರಂಡಿ ತುಂಬಿಸ್ತಾರೆ. ಇದು ಯಾವ ಸೀಮೆ ಕೆಲಸ ಮಾಡ್ತಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಒಂದು ಚರಂಡಿ ಬಿಡಿಸ್ಬೇಕಂದ್ರೆ ಚರಂಡಿ ಒಂದು ಬಕೆಟ್ ಹಾಕಿ ಎಳ್ಕೊಂಡ್ ಬರುವಂತದ್ದು, ಚಿಕ್ಕ ಬಕೆಟ್ ಹಾಕೋದು. ಇವ್ರು ದೊಡ್ಡ ಬಕೆಟ್ ತಗೊಂಡ್ಬಂದ್ರೆ ಚರಂಡಿ ಅಂತ ಕೆಲಸ ಮಾಡ್ಲಿಕ್ಕೆ ಇವ್ರ ಕೈಲಿ ಆಗೋದಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಸುತ್ತಮುತ್ತ ಮಣ್ಣನ್ನು ತೆಗೆದು ಚರಂಡಿ ಹಾಕಿದ್ರೆ ಮೊದ್ಲೇ ರೋಡ್ ಇಲ್ಲಿ ಸರಿ ಇಲ್ಲ, ಮಳೆಗಾಲದಲ್ಲಿ ಹೋಗ್ತಿರೋ ರೋಡ್ ನೀರು ಸಹ ಮತ್ತೆ ವಾಪಸ್ ರೋಡ್ ಮೇಲೆ ಬರ್ತದೆ, ಇರೋ ರೋಡು ಹಾಳಾಗ್ತಿದೆ ನಮ್ಮಲ್ಲಿ. ಇದಕ್ಕೆ ಏನ್ ಕೆಲಸ ಮಾಡ್ತಾರಂತ ಅವ್ರು ಇದಕ್ಕೆ ಸಂಬಂಧಪಟ್ಟವರು ಬಂದು ಒಂದ್ಸಲ ಇದ್ರ ಬಗ್ಗೆ ಗಮನ ಕೊಟ್ಟು ಗಮನ ಹರಿಸಿ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ಸರ್, ಪ್ರವಾಸಿಗರು ಅಂದ್ರೆ ಕ್ಷೇತ್ರಕ್ಕೆ ಬರೋ ಹೊರನಾಡಿ ಆಗಲಿ, ಕಳಶೇಶ್ವರಕ್ಕಾಗ್ಲಿ, ಶೃಂಗೇರಿಗಾಗ್ಲಿ, ಪ್ರತಿಯೊಂದು ಈ ಪ್ರವಾಸಿ ತಾಣ ಇದು ಬೇರೆ.
ಆ ಭಾಗಕ್ಕೆ ಬಂದಾಗ ಪ್ರವಾಸಿಗರುಗಳಿಂದ ಏನಾದ್ರು ಈ ರಸ್ತೆ ಸರಿ ಇಲ್ಲ, ನಿಮ್ಮ ಊರು ರಸ್ತೆ ಯಾಕೆ ಈ ತರ ಇದೆ ಅಂತ ಏನಾದ್ರು ಬಂದಿದೆ ಸರ್? ಕೆಲವರು ಹೇಳ್ತಾರೆ ಏನಪ್ಪ ಇದು ರೋಡ್ ಈ ತರ ಇದೆಲ್ಲ, ಏನಿದೆ, ಯಾರು ತಲೆ ಕೆಡ್ಸ್ಕೊಂತಿಲ್ಲ ಇದ್ರ ಬಗ್ಗೆ. ನಾವ್ ಏನ್ ಹೇಳೋದು, ಊರವರಾಗಿ ನಾವು ಇದಕ್ಕಿಂತ ಮುಂಚೆ 2 ಸಲ ಹೋರಾಟ ಎಲ್ಲ ಮಾಡಿದ್ವಿ. ನಮ್ಗೆ ಇದು ರಸ್ತೆ ಆಗ್ಬೇಕು, ರಸ್ತೆ ತಡೆ ಎಲ್ಲ ಮಾಡಿದ್ವಿ. ನಿಮ್ಗೆ ಎಲ್ಲ ಸರಿ ಮಾಡ್ಕೊಡ್ತೇವೆ, ನಮ್ ಸರ್ಕಾರ ಬರ್ಲಿ ಅಂತ ಹೇಳಿದ್ರು. ಈಗ ಸರ್ಕಾರ ಯಾವ್ದು ಬಂದ್ರು ಕೆಲಸ ಆಗ್ತಾ ಇಲ್ಲ. ಇದಕ್ಕೆ ಯಾರು ನಿರ್ಲಕ್ಷ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾರೇ ಆಗ್ಲಿ ಇದಕ್ಕೆ ಸಂಬಂಧಪಟ್ಟರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ನಮ್ಗೆ ಒಂದು ಒಳ್ಳೇದಾಗ್ತದೆ ಅಂತ ನಮ್ದೊಂದು ಅಭಿಪ್ರಾಯ. ಯಾಕಂದ್ರೆ ನಾವು ಇಲ್ಲಿ ಎಲ್ಲ ಉದ್ಯೋಗಗಳಿಲ್ಲ, ಏನು ಇಲ್ಲ ಅಂತ ಬಿಟ್ಟು ಎಲ್ಲ ಊರ್ ಬಿಟ್ಟು ಬೆಂಗಳೂರು ಕಡೆ ನಾವು ಸೇರ್ಕೊಂಡಿದ್ದ ಕೆಲಸ ಮಾಡ್ತಾ ಇರ್ತೇವೆ. ಇಲ್ಲಿ ಊರಿಗೆ ಒಂದ್ ವೇಳೆ ತಂದೆ ತಾಯಿನ ಬಂದು ಮೀಟ್ ಮಾಡೋಣ, ಏನಾರು ಎಮರ್ಜೆನ್ಸಿ ಅಂತ ಹೇಳಿದ್ರು ಇಲ್ಲಿ ಅಕ್ಕಪಕ್ಕದವರು ಯಾರು ಹೋಗ್ಲಿಕ್ಕೂ ಬರ್ಲಿಕ್ಕೂ ಗಾಡಿಗಳ ವ್ಯವಸ್ಥೆಗಳು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈ ರೋಡಲ್ಲಿ ಯಾವ ಗಾಡಿಗಳು ಓಡೋದಿಲ್ಲ ಅಂತ ಹೇಳ್ತಾರೆ. ಇಟ್ಕೊಂಡು ಸ್ವಂತದವರು ವೆಹಿಕಲ್ ಅವರು ಹಿಂದೆ ಮುಂದೆ ನೋಡ್ತಾರೆ ಈ ರೋಡಲ್ಲಿ ಓಡಾಡ್ಲಿಕ್ಕೆ. ಇಂಥ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಸನ್ನ ಅಂತ, ಇಲ್ಲೇ ಮೂಲ ಜಾಂಬ್ಳೆ. ನಾವು ಇಲ್ಲಿ ಕುದುರೆಮುಖದಲ್ಲಿ ಹುಟ್ಟಿ ಬೆಳೆದಿದ್ದು. ನಾವು ಕುದುರೆಮುಖ ಹೇಗಿತ್ತು ಒಂದು ಟೈಮಲ್ಲಿ ರೋಡು ನೋಡಿದ್ದೇವೆ, ಈಗ ಹೇಗೆ ಆಗಿದೆ ಅನ್ನೋ ಪರಿಸ್ಥಿತಿ ನಾವು ನೋಡಿದ್ದೇವೆ. 35 ವರ್ಷದಿಂದ ನಾವು ಈ ರೋಡನ್ನು ನೋಡ್ತಾನೆ ಇದ್ದೇವೆ. ಅದ್ ಕೇಳಿದ್ರೆ ನಾನು ತೋರಿಸ್ಕೊಡಿ, 4-5 ಪದರ ಆಗಿದೆ ರೋಡ್ ಇದು, ಇದಕ್ಕೆ ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ ಅಂತ ಕೇಳಿದ್ದೇನೆ. ನಾನೀಗ ಕೇಳ್ಕೊಂತದ್ದು, ಇನ್ನಾದ್ರೂ ಈಗ ಆಗೋಯ್ತು, ಇನ್ನಾದ್ರೂ ನೀವು ಸ್ವಲ್ಪ ಮುತುವರ್ಜಿ ವಹಿಸಿ ಇಲ್ಲ ಆಗಿರುವಂತ ರಸ್ತೆನ ನಮಗೆ ಒಂದು ಸುಸ್ಥಿತಿಯಲ್ಲಿ ಗಾಡಿಗಳು ಯಾವುದೇ ಟೈಮಲ್ಲಿ ಓಡಾಡುವಂತ ಸುಸ್ಥಿತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಗೆ ಒಂದು ಜನಜೀವನ ಒಂದು ಸುರಾಗಾಗಿ ಸಾಕ್ತದೆ. ಹಾಗಾಗಿ ನಮ್ಮ ಒಂದೇ ಒಂದು ಕೋರಿಕೆ, ನಮ್ಗೊಂದು ರಸ್ತೆ ಮನುಷ್ಯನ ಆವಾಗ ಹೇಳ್ದಂಗೆ ಮನುಷ್ಯನ ಬಾಡಿ ನರ್ವಸ್ ಸಿಸ್ಟಮ್ ಹೇಗೆ ಅದೇ ರೀತಿ ರಸ್ತೆ ನಮಗೊಂದು ಕರೆಕ್ಟಾಗಿ ಮಾಡಿಕೊಡಿ ಅಂತ ನಾವು ಎಲ್ಲ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂತಿದೆ. ರಸ್ತೆಯನ್ನ ನಮ್ಗೆ ದಯವಿಟ್ಟು ಮಾಡಿಕೊಡಿ. ನೋಡ್ಬೋದು ನಮ್ಮ ದಕ್ಷಿಣ ಕನ್ನಡ ಮತ್ತೆ ಶೃಂಗೇರಿ ಹೋಗೋ ರಸ್ತೆ ನೋಡಿ ಯಾವ ತರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಅಷ್ಟು ಚಂದ ಇದೆ ರೋಡು. ನಮ್ಮ ಕ್ಷೇತ್ರದ ರೋಡ್ ನೋಡಿದ್ರೆ ಈಗ ನೋಡಿ ಒಂದು ಕಾರ್ ಬೇರೆ ಬರ್ತಾ ಇದೆ, ನೋಡ್ಬೋದು ಯಾವ ತರ ಬರ್ತಾ ಇದೆ ಅಂತ ಹೇಳಿದ್ರೆ ಅಕ್ಷರ ಇನ್ನೊಂದು ಗುಂಡಿ ಬಿದ್ದೇ ಬೀಳುತ್ತೆ. ಈಗ ನಮ್ಮ ಮಂಗಳೂರು ಕಡೆ ಅವರು ಒಬ್ರು ಈಗ ನೋಡಿ ಹೋಗ್ತಾ ಇದೆ ಕಾರೆಲ್ಲ, ಬನ್ನಿ ನೋಡುವ ನಿಮ್ಗೆ ಯಾರು. ಸರ್ ಈ ರಸ್ತೆ ಚೆನ್ನಾಗಿದೆ ಅಲ್ಲ, ಹೇಗೆ ಅನಿಸುತ್ತೆ ಈ ರಸ್ತೆ? ಖುಷಿ ಆಗ್ತಾ ಇದೆ. ದಿನನಿತ್ಯ ಇದರಲ್ಲಿ ಓಡಾಡ್ತೀರಾ? ಮತ್ತೆ ಇಲ್ಲಿ ಹೊಂಡ ಗುಂಡಿ ಬಿದ್ರೆ ನೀವೇ ಎಲ್ಲ ರೆಡಿ ಮಾಡೋದು ಅಂತ ಮಣ್ಣು ಹಾಕಿ ರೆಡಿ ಮಾಡ್ತಾ ಬರೋದು. ಈಗ ಸೇರ್ಕೊಂಡು ಆ ಗುಂಡಿಗೆಲ್ಲ ಮಣ್ಣು ಹಾಕಿ ಓಡಿಸ್ತಾ ಇದ್ದೀವಿ. ಈಗೇನು ರೋಡ್ ರೆಡಿ ಆಗುತ್ತೆ ಅಂತಲ್ಲ ಸರ್? ಏನಂತ ಗೊತ್ತಿಲ್ಲ. ಅಲ್ಲಿ ಅರ್ಧದಲ್ಲಿ ಅಗಲ ಮಾಡ್ತಾ ಬಂದಿದ್ರು ಮತ್ತೆ ಕಾಣ್ತಾ ಇಲ್ಲ. ಅಲ್ಲೇ ಅರ್ಧ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅಧಿಕಾರಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಒಮ್ಮೆ ಒಂದ್ಸಲ ಲಾರಿಲ್ಲ ಇಲ್ಲ ರಿಕ್ಷಾದಲ್ಲ ಬಂದು ಒಂದ್ಸಲ ನೋಡಿ ಹೋದ್ರೆ ಇನ್ನೂ ಒಳ್ಳೇದಾಗುತ್ತೆ. ಕಾರಲ್ಲಿ ಹೋದ್ರೆ ಗೊತ್ತಾಗಲ್ಲ ಅವ್ರಿಗೆ. ನಿಮ್ಮ ಹೆಸರು? ಜೀವನ ಅಂತ. ಅಭಿಪ್ರಾಯ ಏನು ಸರ್? ಈಗ ಎಂತಾದ್ರೆ ಏನು ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ ಕಾಣಿಸುತ್ತೆ. ನಟ್ಟು ಬೋಲ್ಟ್ ಎಲ್ಲ ಲೂಸ್ ಆಗುತ್ತೆ. ನಟ್ಟು ಬೋಲ್ಟ್ ಬಿಟ್ಟು ಗಾಡಿನೇ, ಹೊಸ ಗಾಡಿ ಬಿಟ್ರೆ ಗಾಡಿನೇ ಗುಜಿರಿ ಆಗಿಬಿಡುತ್ತೆ ಈ ರೋಡು. ಆ ತರ ಆಗಿದೆ. ಈಗ ರೋಡ್ ರೆಡಿ ಆಗ್ತಿದೆ ಸರ್? ರೋಡು ಹೇಳ್ತಾರಪ್ಪ ರೋಡ್ ರೆಡಿ ಆಗುತ್ತೆ ಅಂತ, ಸುಮಾರು ವರ್ಷ ಆಯ್ತು. ವರ್ಕ್ ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ ಈ ರೋಡ್ ಹಂಗೆ ಇದೆ. ಈಗ ಜನಪ್ರತಿನಿಧಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಜನಪ್ರತಿನಿಧಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ನೀವು? ಜನಪ್ರತಿನಿಧಿಗಳಿಗೆ ಇದೆ ಈ ರೋಡಿನ ಬಗ್ಗೆನೇ ಹೇಳೋದು. ಇದರಲ್ಲಿ ಬಸ್ ಬಿಡಿ, ಎಂದು ಆಂಬುಲೆನ್ಸ್ ಅಲ್ಲಿ ಹೋಗೋದಾದ್ರೆ ಪೇಷಂಟ್ ಡೆತ್ ಆಗಿಯೇ ಬರ್ಬೇಕಂತ, ವಾಪಸ್ ಬರ್ಬೇಕಾದ್ರೆ. ನಿಮ್ಮ ಹೆಸರು? ನಮ್ದು ವಿನೋದ್ ಅಂತ. ಈ ರೋಡ್ ಬಗ್ಗೆ ಹೇಗೆ ಅನಿಸುತ್ತೆ ಸರ್? ಇದು ರೋಡ್ ಬಗ್ಗೆ ಎಲ್ಲ ಗುಂಡಿ ಇದೆ, ಅಲ್ಲಿ ಗುಂಡಿ ಗಾಡಿ ಹೋಗೋದಿಲ್ಲ, ಭಾರಿ ಕಷ್ಟ ಆಗುತ್ತೆ ಹೋಗ್ಲಿಕ್ಕೆ. ಈಗೆಲ್ಲ JCB ಎಲ್ಲ ವರ್ಕ್ ಮಾಡ್ತಿದೆಯಲ್ಲ ಸರ್? ಇದು ಮಾಡ್ತಿದ್ದೆಲ್ಲ ಮೇಲೆ ಮಾಡ್ಕೊಂಡು ಬರ್ತಾ ಇದೆ, ಸೈಡ್ ಏನು ತೆಗ್ದಿಲ್ಲ ಜಾಸ್ತಿ. ಆದ್ರೂ ರಸ್ತೆಯಲ್ಲಿ ಬರ್ಲಿಕ್ಕಾಗಲ್ಲ, ಕಷ್ಟ ಇದೆ. ಗಾಡಿ ಎಲ್ಲ ಗುಂಡಿ ಇದೆ, ಬ್ಲೇಡ್ ಎಲ್ಲ ಕಟ್ ಆಗ್ತಾವೆ ಗಾಡಿಗೆಲ್ಲ. ದಿನನಿತ್ಯ ಇದೇ ರಸ್ತೆಯಲ್ಲಿ ಓಡಾಡೋದು. ಹೋಗ್ತೀವಿ. ನಿಮ್ಮ ಹೆಸರು? ಶಂಕರ್.
ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.